ಸಿಸ್ಟರ್ ಕೊಡಿ ಅವಳು ಬರ್ತಾರೆ. ಸರಿ ವಾ ಸೀಕ್ರವಾ. ಆಮೇಲೆ ಕಡಿಮೆ ನಮಸ್ತೆ ಸಿಸ್ಟರ್. ನಮಸ್ತೆ ಸಿಸ್ಟರ್. ಹೇಳಿ ಸಿಸ್ಟರ್, ನಿಮ್ಮ ಹೆಸರು? ರಾಜಲಕ್ಷ್ಮಿ. ಎಲ್ಲಿಂದ ಬರೋದು ನೀವು? MS ಪಾಳ್ಯ. MS ಪಾಳ್ಯದಿಂದ ಬರ್ತಾ ಇದ್ರಿ. ಎಷ್ಟು ತಿಂಗಳಾಯ್ತು ಇಲ್ಲಿ ಬಂದು ಸರ್ ಅಕ್ಕೆರಿಗೆ? 1 ತಿಂಗಳು. 1 ತಿಂಗಳಾಯ್ತು. ಯಾರಿಗ್ ಪ್ರಾಬ್ಲಮ್ ಇರೋದು? ಪಾಪುಗೆ. ಪಾಪುಗೆ ಏನ್ ಪ್ರಾಬ್ಲಮ್ ಇರೋದು? ಪಾಪಕ್ಕೂ 2 years ಸ್ಟ್ರೋಕ್ ಆಯ್ತು. ಅಲ್ಲಿಂದ ಪಾಪಕ್ಕೂ ಊಟ ತಿನ್ನಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಬೀಳ್ತಾರೆ. ಆಮೇಲೆ ಇಲ್ಲಿ ಬಂದು ಪಾಪಕ್ಕೂ ಇಂಪ್ರೂವ್ಮೆಂಟ್ ಇದೆ, ಜಾಸ್ತಿ ಇಂಪ್ರೂವ್ಮೆಂಟ್ ಇದೆ. 2 ತಿಂಗಳಲ್ಲಿ ಪಾಪಗೆ, ಸಾರಿ 2 ವರ್ಷದಲ್ಲಿ ಪಾಪಗೆ ಸ್ಟ್ರೋಕ್ ಆಯ್ತು. ಡಾಕ್ಟರ್ ಏನ್ ಹೇಳಿದ್ರು? ಇಷ್ಟು ಚಿಕ್ಕ ಮಗುಗೆ ಸ್ಟ್ರೋಕ್ ಆಗಿದೆ ಅಲ್ವಾ? ಅದು ಏನಿದೆ ಅಂತ, ಈ ವೆದರ್ ಇದರಲ್ಲಿ ಆಗುತ್ತೆ. ಓಕೆ. ಕೋಲ್ಡ್, ಜಾಸ್ತಿ ಕೋಲ್ಡ್ ಚಿಕ್ಕ ಮಕ್ಳಿಗೆ ಆಗುತ್ತೆ ಅಂತ ಹೇಳಿದ್ರ? ಓಕೆ. ಇವಾಗ 2 ವರ್ಷಕ್ಕೇನೆ ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ರಲ್ವಾ? ಡಾಕ್ಟರ್ ನಿಮ್ಮ ಹತ್ರ ಕೆಲವು ಮಕ್ಳಿಗೆ ಮಾತ್ರ ಈ ರೀತಿ ಆಗುತ್ತೆ ಅಂತ ಹೇಳಿದ್ದಾರೆ, ಅದ್ರ ಕೋಟಿಲಿ ಲಕ್ಷದಲ್ಲಿ ಒಬ್ಬರಿಗೆ ಏನಂತ ಹೇಳಿದ್ರು ಡಾಕ್ಟರ್? ಡಾಕ್ಟರ್ ಏನ್ ಹೇಳಿದಾರೆ ಹೇಳಿ. ಈ ಪಾಪಕ್ಕೆ ಕೋಟಿನ ಒಬ್ರಿಗೂ ಬರುತ್ತೆ, ಇದು ಸರಿ ಆಗಂತ ಆಗಲ್ಲ, ಇಲ್ಲಂತ ಆ ತರನೇ ಇರೋದು. ಅಷ್ಟು ಕನ್ನಡ ಬರಲ್ಲ, ಸಾರಿ. ಪಾಪಾಗ ಒಂದು ಕೋಡಿಲ ಹೊರತುರದ ಈ ತರ ಡಿಸೀಸ್ ಬರುತ್ತೆ ಅಂತ ಹೇಳ್ತಾರೆ ಡಾಕ್ಟರು. ಸ್ಟ್ರೋಕ್ ಬಂದು ಪಾಪಗೆ ತಿನ್ನಕ್ಕೆ ಆಗಲ್ಲ, ಮತ್ತೆ ನಡೆಯೋದಕ್ಕೆ ಆಗಲ್ಲ. ಇಲ್ಲಿ ಬಂದು ಜೆಡ್ ವಾಟರ್ ಮತ್ತೆ ಮ್ಯಾಟ್ ತಗೊಂಡ್ಮೇಲೆ ಇಂಪ್ರೂವ್ಮೆಂಟ್ ಇದೆ, ಇಂಪ್ರೂವ್ ಜಾಸ್ತಿ ಇದೆ. ಅವಳೇ ನಡೀತಾರೆ. ಫಸ್ಟ್ ಮುಂದೆನ ಅವ್ರು ನೀರ್ ಕುಡಿಯೋದಕ್ಕೆ ಆಗಲ್ಲ, ಆಚೆ ಬರುತ್ತೆ ನೀರು. ಊಟನೂ ಅಷ್ಟೇ, ಏನ್ ಒಳಗಡೆ ಹೋಗೋದಕ್ಕೆ ಇಲ್ಲ. ಇಲ್ಲಿ ಬಂದು ಆರಾಮ ಅವರೇ ತಿಂತಾರೆ, ಅವರೇ ನೀರ್ ಕುಡಿತಾರೆ. ಜಾಸ್ತಿ ಇಂಪ್ರೂವ್ಮೆಂಟ್ ಇದೆ. ಅವರೇ ನಡೀತಾರೆ, ಟ್ರೈ ಮಾಡ್ತಾರೆ. ಮಾತಾಡೋದು ಫಸ್ಟ್ ಸ್ಟಾಪ್ ಆಯ್ತು. ಫಸ್ಟ್ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇಲ್ಲ. 2 years ಬರೀ ಮಾತಾಡಿದ್ರೆ. ಸ್ಕೂಲ್ ಹೋದ್ರು ಇವರು, ಸ್ಕೂಲ್ಗೆಲ್ಲ ಸ್ಕೂಲ್ ಹೋದ್ರು. 3 years ಸ್ಟಾರ್ಟ್ ಆಗಿದ್ಮೇಲೆ ಫುಲ್ ಸ್ಟಾಪ್ ಆಯ್ತು. ನಡೆಯೋದೆಲ್ಲ ಒಂದ್ ಸೈಡ್ ಆಯ್ತು. ಮಾತಾಡೋದು ಸ್ಟಾಪ್ ಆಯ್ತು. ತಿನ್ನೋದಕ್ಕೂ ಸರಿ ಇಲ್ಲ, ಒಂಥರ ಆಯ್ತು. ಹಳೇದ್ ವಿಡಿಯೋ ಇದೆ ನಮ್ಮ ಮೊಬೈಲ್ ಅಲ್ಲಿ, ಅಷ್ಟು ಬೇಜಾರಾಗುತ್ತೆ ನನಗೆಲ್ಲ. ಇಲ್ಲಿ ಬಂದು ನನ್ಗೆ ಸ್ವಲ್ಪ ಅಂದ್ರೆ ಡಾಕ್ಟರ್ ಹೇಳಿದಾರೆ ಈ ಮಗುಗೆ, ಯಾಕಂದ್ರೆ ಕೋಟಿಲಿ ಒಬ್ರಿಗೆ ಈ ರೀತಿ ಬರುತ್ತೆ ಅಂತ ಹೇಳಿ ಹೇಳಿದಾರೆ. ಸೊ ಏನಂತ ಹೇಳಿದ್ರೆ ಸ್ಟ್ರೋಕ್ ಆಗಿದೆ, ಆದ್ರೆ ವರ್ಷನೂ ಸಹ ಏನ್ ಪ್ರಾಬ್ಲಮ್ ಆಗುತ್ತೋ ಅಂತ ಹೇಳಕ್ ಆಗಲ್ಲ ಮ್ಯಾಮ್ ಅಂತ ಹೇಳಿ ಹೇಳಿದಾರೆ. ಯಾಕಂತ ಹೇಳಿದ್ರೆ ಸಡನ್ ಆಗಿ ಅವಳಿಗೆ ಏನಾಗಿದೆ, ಫಸ್ಟ್ ಸ್ಟ್ರೋಕ್ ಆಗಿ ಮತ್ತೆ ಒಂದ್ ಕಡೆ ಏನು ಸಹ ಅವ್ರಿಗೆ ಸ್ಟ್ರೆಂತ್ ಇರ್ಲಿಲ್ಲ. ನೆಕ್ಸ್ಟ್ ಏನಾಯ್ತು, ಮಾತಾಡೋದು ಸಹ ಸ್ಟಾಪ್ ಆಗಿದೆ. ಅದ್ರ ನೆಕ್ಸ್ಟ್ ಇಯರ್ ಬಂದು ಏನಾಗುತ್ತೆ ಹೇಳಕ್ಕಾಗಲ್ಲ, ಕಣ್ಣೇ ಹೋಗ್ಬೋದು, ಹೇಳಕ್ ಆಗಲ್ಲ ಅಂತ ಹೇಳಿ ಡಾಕ್ಟರ್ ನಿಮ್ಮ ಹತ್ರ ಹೇಳಿದ್ದಾರೆ. ಈ ರೀತಿ ಇರಕಂತ ಮಗು ಆದ್ರೆ ನಮ್ಮ ಸರಾಕೆರಿಗೆ ಬಂದು 1 ತಿಂಗಳಷ್ಟೇ ಆಗಿರೋದು. ಆ 1 ತಿಂಗಳಲ್ಲಿ ಚೆನ್ನಾಗಿ ಮಾತಾಡಕ್ಕೆ ಟ್ರೈ ಮಾಡ್ತಾಳೆ, ನಡೀತಾಳೆ, ಅವಳೇ ಏನೇ ಬೇಕಂದ್ರು ತಗೊಂಡ್ ತಿಂತಾಳೆ. ಫಸ್ಟ್ ಎಲ್ಲ ಅವ್ರ ಅಮ್ಮನೇ ಎಲ್ಲಾ ಕೆಲ್ಸನೇ ಮಾಡಿಸ್ಬೇಕಾಗಿತ್ತು. ಆದ್ರೆ ನಮ್ಮ ಸರಾಕೆಯರ ಥೆರಪಿ ತಗೊಂಡು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ
ನಮ್ಮ ಈ ಒಂದು ಜೆ ಸ್ಟೋನ್ ಗಾಡ್ ಸ್ಟೋನ್ ಅಂತಾನೆ ನಾವು ಅದಕ್ಕಾಗಿನೇ ಕರೆಯುವಂಥದ್ದು. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸಿಸ್ಟರ್ ಇವನ್ನ ನೋಡಿದ್ರೆ? ಒಂದೊಂದ್ ಡೇಲೆ ಒಂದೊಂದು ಇಂಪ್ರೂವ್ಮೆಂಟ್ ನೋಡಕ್ಕೆ ನನ್ಗೆ ಜಾಸ್ತಿ ಹ್ಯಾಪಿ ಖುಷಿ ಆಗುತ್ತೆ. ಅದೇ ಜೈ ಸ್ಟೋನ್ಗೆ ತುಂಬಾ ಥ್ಯಾಂಕ್ಸ್. ಈಗ ಇಲ್ಲಿ ಬರೋಕ್ಕಿಂತ ಮುಂಚೆ ಪಾಪಗೋಸ್ಕರ ಯಾವ್ಯಾವ ಹಾಸ್ಪಿಟಲ್ಸ್ ಎಷ್ಟು ಖರ್ಚು ಮಾಡಿದ್ದೀರಾ? ಜಾಸ್ತಿ ಹಾಸ್ಪಿಟಲ್ ನೋಡ್ಬಿಟ್ಟು ನಾವು ಬಂದೆ ಇಲ್ಲಿ. ಇದನ್ನೇ ಲಾಸ್ಟ್ ಎಷ್ಟು ಅಮೌಂಟ್ ಖರ್ಚು ಮಾಡಿದೀರಾ ಮಗುಗೋಸ್ಕರ? 15 lakhs 1 lakh ತರ 2 lakhs ತರ ಖರ್ಚು ಮಾಡ್ತೀವಿ. ಒಂದೊಂದ್ಸಲ ಹೋದ್ರೆ ಮಗುಗೆ ಏನೇನ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದಕ್ಕೆ 1 ಲಕ್ಷ. ಒಂದೊಂದು ಹಾಸ್ಪಿಟಲ್ ಅಲ್ಲಿ ಒಂದೊಂದು ಅಮೌಂಟ್ ಹೇಳಿದ್ದಾರೆ. ಫುಲ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬೇಜಾರಾಯ್ತು ನನ್ಗೆ. ಒಂದ್ ದಿವಸ ನಮ್ಮ ಹಸ್ಬೆಂಡ್ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಈ ಸರಾಕೆರೆ ಇಲ್ಲಿ ಇರುತ್ತೆ ಅಂತ, ಫೋನಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದೆ. ಇವಾಗ ನೀವು ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಖರ್ಚು ಮಾಡಿದೀರಾ ನಿಮ್ಮ ಮಗುಗೋಸ್ಕರ? ಏನು ಸರಾಕೆರೆಗೆ ಬಂದ್ರಿ ಅಲ್ವಾ, ಈಗ ಹಾಸ್ಪಿಟಲ್ಗೆಲ್ಲ 15 lakh ವರ್ಗೂ ಖರ್ಚು ಮಾಡಿದೀರಾ. ಈ ಮಗು ಇಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಿದೆ ಅಲ್ವಾ, ನೀವೇನಾದ್ರೂ ಖರ್ಚು ಮಾಡಿದೀರಾ ಸರಾಕೆರೆಗೋಸ್ಕರ? ₹1 ಇಲ್ಲ. 1 ರೂಪಾಯಿನೂ ಇಲ್ಲ. 1 ರೂಪಾಯಿನೂ ಇಲ್ಲ. 1 ರೂಪಾಯಿ ಇಲ್ದಿರ ಗುಣ ಆಗಿದ್ದಾಳೆ. ಹಾಯ್ ಮೇಡಮ್. ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ. ಮಗು ಚೆನ್ನಾಗ್ ಆಗ್ತಾ ಇದ್ದಾರೆ. ಓಕೆ, ಎಷ್ಟು ಪರ್ಸೆಂಟ್ ನಿಮ್ಗೆ ನಂಬಿಕೆ ಇನ್ನೂ ಸರಿ ಹೋಗ್ತಾಳೆ ಅಂತ? ಈಗ ಎಷ್ಟು ಪರ್ಸೆಂಟ್ ಆಗಿದೆ ಪಾಪುಗೆ? ಈಗ 80% ಆರಾಮ ಹೇಳ್ತೀನಿ. 80% ಹೇಳ್ತೀನಿ. 80% ಆಗಿದೆ 80% ಆಗುತ್ತೆ. ಇನ್ನೊಂದು 200% ಇದೆ, ನಂಬಿಕೆ ಇದೆ. 120% ನಾ ಬರ್ತೀನಿ, ದಿನಾ ಬರ್ತೀನಿ, ಮಗು ಕರ್ಕೊಂಡ್ ಬರ್ತೀನಿ. ರೆಡಿ ಆಗಿ ಬರೋ ಇಲ್ಲೇ ಸರಾಕೆರೆ ಇವನು. ಸ್ಟಾರ್ಟಿಂಗ್ ಈಗ ಇಲ್ಲಿ ಬಂದು 5 daysಗೆ ನೀವು ಆಲ್ಮೋಸ್ಟ್ ಅವಳೊಬ್ಳೆ ಹೋಗಿ ಲಾಕ್ ಎಲ್ಲ ತೆಗೆದ್ಲು ಅಂತ ಹೇಳಿ ಫಸ್ಟ್ ಎಲ್ಲ ಹಂಗ್ ಹಾಕ್ತಾ ಇರ್ಲಿಲ್ಲ. ಫಸ್ಟ್ ಅವಳೇ ರೆಸ್ಟ್ ರೂಮ್ ಹೋಗಕ್ ಆಗಲ್ಲ, ಅವಳೇ ನಡ್ಕೊಂಡು ಒಳಗಡೆ ಹೋಗಿ ಸುಸ್ ಮಾಡ್ಬಿಟ್ಟು ಅವಳೇ ಆರಾಮ್ ಬರ್ತಾರೆ ರಿಟರ್ನ್. ಈಗ 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 ನಡಿ ನಡೆಸಿ. ಅಂದ್ರೆ ಫಸ್ಟ್ ಎಲ್ಲ ನಡೀತಿರ್ಲಿಲ್ಲ ಅಲ್ಲ, ಇವಾಗ ನೋಡೋಣ ನಾವು ಎಷ್ಟು ನಡೀತಿಲ್ಲ. ಅಲ್ಲಿ ಚಿನ್ನಲು ಅಲ್ಲಿ ಕರೀತಿದ್ರೆ ನೋಡು, ಚಾಕಿ ಕೊಡ್ತಾರಂತ. ನಡಿ ನಡಿ ಹೋಗ್ತಾಳೆ, ಹೋಗುಮ್ಮ. ಕೈ ಬಿಡಮ್ಮ. ಲಕ್ಷಣ ಚಾಕಿ ಕೊಡ್ತಾರೆ ಅವರು. ಹಿಂದೂ ಮೇಡಮ್ ಹಿಂದೂ ಮೇಡಮ್ ಕೂಡ ಲಕ್ಷಣ ಗೋ. ಹಂಗೆ ನೀವ್ ಹೋಗಿ ಹೋಗ್ತಾಳೆ. ಇಲೆಕ್ಷನ್ ಅಲ್ಲೋಡ ಅಮ್ಮ ಹೋಗ್ತಾ, ಇಲೆಕ್ಷನ್ ಅಲ್ಲೋಡ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಅಮ್ಮ ಅಲ್ಲಿ ಹಿಂಗೆ ಬಾ மேல போலாமா? ஆயிடுச்சு, டைம் ஆயிடுச்சு, போலாமா? கை கீழே போட்டு நடக்கணும். கிளாப்ஸ் ಮಾಡಿ. ಹೈಫೈ ಮಾಡು. ಡನ್. ನಾನು ಯಾರು? ಅತ್ತೆ ಎತ್ಕೊಂಡ್ಬರ್ತಾ ಇದ್ರು, ನೋಡ್ತಾ ಇದ್ರು. ಇವಾಗ ಹಂಗೆ ಸರಿ ಹೋಗ್ತಾಳೆ, ಏನು ಆಗಲ್ಲ. ಬೇಡವಾ? ಸರಿ.